ನಿನ್ನ ಧರ್ಮವನ್ನು ನಿಭಾಯಿಸುವುದು ನಿನ್ನ ಹಕ್ಕು, ಆದರೆ ಅದರ ಫಲಿತಾಂಶ ನಿನ್ನ ಹಕ್ಕಲ್ಲ. ಸೊ ಈ ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಯುದ್ಧ ಭೂಮಿಲಿದ್ದಾಗ ಅರ್ಜುನನಿಗೆ ಹೇಳ್ತಾರೆ. ಏನಕ್ಕೆ ಅರ್ಜುನ ಯುದ್ಧ ಮಾಡ್ಬೇಕಾ ಮಾಡಬೇಡ್ದ ಅನ್ನೋ ಇದರಲ್ಲಿ ನಿಂತಿರ್ತಾನೆ. ಇದೇ ಥರ ನಾವು ಜೀವನದಲ್ಲಿ ಎಷ್ಟೊಂದು ಕೆಲಸಗಳನ್ನ ನಮ್ಮ ಕೈಲಿ ಆಗುತ್ತಾ, ನಮ್ಮ ಕೈ ಇದನ್ನು ನಾವು ಮಾಡ್ಬೋದಾ ಅಂತ ನಾವು ಯೋಚನೆ ಮಾಡಿಕೊಂಡು ಆ ಕೆಲಸನ ಮಾಡ್ದೇ ಬಿಟ್ಬಿಡ್ತೀವಿ. ಸೊ ನಮಗೆ ನಮ್ಮ ತಲೆಯಲ್ಲಿ ನಾವೇ ಒಂದು ಲಿಮಿಟ್ನ ಸೆಟ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಆದರೆ ಪ್ರಯತ್ನ ಮಾಡಬೇಕು. ಯಾವುದೇ ಕೆಲಸ ಆಗಲಿ ಪ್ರಯತ್ನ ಮಾಡ್ದೇ ನಾವು ಇದು ನಮ್ಮ ಕೈಲಿ ಆಗಲ್ಲ ಅಂತ ನಾವು ಬಿಟ್ಟರೆ ಅದು ಯಾವತ್ತೂ ಆಗಲ್ಲ. ಪ್ರಯತ್ನ ಮಾಡಿದ್ರೆ ತಾನೇ ನಮಗೆ ಗೊತ್ತಾಗೋದು ಅದು ಆಗುತ್ತೆ ಆಗಲ್ಲ ಅಂತ. ಸೊ ಅದೇ ಥರ ನೀವು ಏನು ಅಂದ್ಕೊಂಡಿರ್ತೀರ, ನಾನು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಯೂಟ್ಯೂಬ್ ವಿಡಿಯೋಗಳು ಮಾಡಬೇಕು, ಇಲ್ಲಾಂದರೆ ನಾನು ಹೊಸ ಸ್ಕಿಲ್ ಡೆವಲಪ್ ಮಾಡ್ಕೊಬೇಕು, ನಾನು ಈ ಕೆಲಸ ತೊಗೊಬೇಕು ಅನ್ನೋದು. ಸೊ ನೀವು ಬರೀ ಯೋಚನೆ ಮಾಡಿಕೊಂಡೇ ಇದ್ಬಿಟ್ರೆ ಅದು ನಿಮ್ಮ ಕೈಲಿ ಆಗಲ್ಲ. ನೆವರ್ ಕಂಪ್ಲೇನ್ ನೆವರ್ ಎಕ್ಸ್ಪ್ಲೇನ್. ಸೊ ಇದನ್ನ ರಾಬರ್ಟ್ ಗ್ರೀನ್ ಅನ್ನೋರು, ಅಂದರೆ ದ ಆಥರ್ ಆಫ್ ದ 48 ಲಾಸ್ ಆಫ್ ಪವರ್ ಅನ್ನೋ ಬುಕ್, ಅವರು ಒಂದು ಇಂಟರ್ವ್ಯೂಯಲ್ಲಿ ಹೇಳ್ತಾರೆ ನೆವರ್ ಕಂಪ್ಲೇನ್ ನೆವರ್ ಎಕ್ಸ್ಪ್ಲೇನ್ ಅಂತ. ಸೊ ಇದು ಏನು ಅಂದರೆ, ನೀವು ಜೀವನದಲ್ಲಿ ಯಾವುದೇ ಪರಿಸ್ಥಿತಿಲಿರ್ಬೋದು, ಯಾವುದೇ ಸಿಚುವೇಶನ್ ಇರ್ಬೋದು, ಅದ್ರ ಬಗ್ಗೆ ನೀವು ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ನೀವು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರೆ ನಿಮಗೆ ಏನಾಗುತ್ತೆ, ನಿಮ್ಮ ಬ್ರೈನ್ ಏನಾಗುತ್ತೆ ಅದಕ್ಕೆ ಫಿಕ್ಸ್ ಆಗುತ್ತೆ. ಸೊ ಪ್ರತಿಯೊಂದು ನೆಕ್ಸ್ಟ್ ಟೈಮ್ ನೀವು ಪ್ರತಿ ಯಾವುದೇ ಸಿಚುವೇಶನ್ ಇದು ನಿಮ್ಮ ಬ್ರೈನ್ ಏನು ಮಾಡುತ್ತೆ, ಅದಕ್ಕೆ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಕಂಪ್ಲೇಂಟ್ ಮಾಡೋಕ್ಕೆ. ಸೊ ನೆವರ್ ಎಕ್ಸ್ಪ್ಲೈನ್ ಇದೇನಂದರೆ, ನೀವು ಜೀವನದಲ್ಲಿ ಏನೇ ಮಾಡ್ತಾ ಇದ್ರು ಏನು ಎಕ್ಸ್ಪ್ಲೈನ್ ಮಾಡೋಕೆ ಹೋಗ್ಬೇಡಿ, ಯಾರಿಗೂ ಏನು ಹೇಳೋಕೆ ಹೋಗ್ಬೇಡಿ. ಲೆಟ್ ಯುವರ್ ರಿಸಲ್ಟ್ ಸ್ಪೀಕ್. ನಿಮ್ಮ ಫಲಿತಾಂಶನೇ ಮಾತಾಡಲಿ. ನೀವು ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರಿ. ನೆವರ್ ಕಂಪ್ಲೇನ್ ನೆವರ್ ಎಕ್ಸ್ಪ್ಲೈನ್. ಯಾವ ಸಿಚುವೇಶನಲ್ಲಿದ್ರು ನೀವು ಜೀವನದಲ್ಲಿ ಕಂಪ್ಲೇಂಟ್ ಮಾಡೋಕೆ ಹೋಗ್ಬೇಡ್ರಿ. ಯಾವುದೇ ಕೆಲಸ ಮಾಡ್ತಾಯಿದ್ರು ಅದ್ರ ಬಗ್ಗೆ ಯಾರಿಗೂ ಹೇಳೋಕ್ಕೂ ಹೋಗಬೇಡಿ. ಲೆಟ್ ಯುವರ್ ಆ್ಯಕ್ಷನ್ ಸ್ಪೀಕ್. ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡ್ತಾ ಇರ್ರಿ, ಫಲಿತಾಂಶನೇ ಮಾತಾಡಲಿ. ಸೊ ಇಮ್ಯಾಜಿನ್ ಮಾಡಿ, ನೀವು ಹೊಸ್ದಾಗಿ ಜಿಮ್ ಜಾಯ್ನ್ ಆಗಿದ್ದೀರಾ, ಫುಲ್ ಮೋಟಿವೇಟ್ ಆಗಿದ್ದೀರಾ, ಫುಲ್ ಜೋಶಲ್ಲಿದ್ದೀರಾ. ನಿಮ್ಮ ಇನ್ಸ್ಟಾಗ್ರಾಮಲ್ಲೂ ಅದೇ ರೀಲ್ಸು, ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ, 3 ತಿಂಗಳಿಗೆ ಎಲ್ಲ ಫುಲ್ ಪ್ಲ್ಯಾನ್ ಹಾಕ್ಕೊಂಡು ಈ ವರ್ಕೌಟ್ ಮಾಡ್ತೀನಿ, ಈ ವಾರದಲ್ಲಿ ನಾನು ಈ ಪ್ಲ್ಯಾನ್ನ ಫಾಲೋ ಮಾಡ್ತೀನಿ, ಈ ಡಯಟ್ ಪ್ಲ್ಯಾನ್ನ ಫಾಲೋ ಮಾಡ್ತೀನಿ ಅಂತ ಫುಲ್ ಜೋಶಲ್ಲಿರ್ತೀರ. 3 ತಿಂಗಳು 4 ತಿಂಗಳು ಆಗುತ್ತೆ, ರಿಸಲ್ಟ್ಸ್ ನೀವು ಅಂದ್ಕೊಂಡಂಗೆ ಇರಲ್ಲ. ನಿಮ್ಮ ಮೋಟಿವೇಶನ್ ಕಡಿಮೆ ಆಗಿಬರುತ್ತೆ, ಜಿಮ್ಗೆ ಹೋಗೋ ಜೋಶು ಇರಲ್ಲ ನಿಮಗೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಜೀವನದಲ್ಲಿ ಮಾಡಿಕೊಡೋ ಮಿಸ್ಅಂಡರ್ಸ್ಟ್ಯಾಂಡಿಂಗೇ ಇದು. ನಾವು ಅಂದ್ಕೊಂಡ್ಬಿಡ್ತೀವಿ ನಾವು ಪ್ರತಿದಿನ ನಮಗೆ ಮೋಟಿವೇಟೆಡ್ ಆಗಿರ್ತೀವಿ, ನಮ್ಗೆ ಪ್ರತಿದಿನ ಜೋಶ್ ಇರುತ್ತೆ ಒಂದು ಕೆಲಸ ಮಾಡೋಕ್ಕೆ, ಜಿಮ್ಗೆ ಹೋಗೋಕ್ಕೆ, ಇಲ್ಲ ನಾನು ಏನೋ ಒಂದು ಕಲಿಬೇಕು ಅನ್ನೋದಕ್ಕೆ ಪ್ರತಿದಿನ ನಮಗೆ ಮೋಟಿವೇಟ್ ಆಗಿರ್ತೀವಿ ಅನ್ಕೋತೀವಿ. ಆದರೆ ಅದು ನಿಜ ಅಲ್ಲ. ಇವತ್ತು ನಾವು ಮೋಟಿವೇಟೆಡ್ ಆಗಿರ್ತೀವಿ, ಒಂದು ತಿಂಗಳಾದ್ಮೇಲೆ ನಮ್ಗೆ ಆ ಮೋಟಿವೇಶನ್ನೇ ಇರಲ್ಲ, ನಮ್ಗೆ ಜೋಶೇ ಇರೋಲ್ಲ ಹೋಗೋಕ್ಕೆ ಜಿಮ್ಮಿಗೆ. ಸೊ ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗುತ್ತೆ. ನಾವು ಡಿಸಿಪ್ಲಿನ್ಡ್ ಆಗಿರಬೇಕು. ನಮಗೆ ಇವತ್ತು ಜೋಶ್ ಇದ್ದರೂ ನಾವು ಜಿಮ್ಗೆ ಹೋಗಬೇಕು, ಜೋಶ್ ಇಲ್ಲ ಅಂದರೂ ಜಿಮ್ಗೆ ಹೋಗ್ಬೇಕು, ಜೋಶ್ ಇದ್ದರೂ ನಾನು ಆ ಪಾಠ ಕಲಿತೀನಿ, ಜೋಶ್ ಇಲ್ಲ ಅಂದರೂ ನಾನು ಅದನ್ನು ಕಲಿತೀನಿ. ಸೊ ಇದೇ ಜೀವನದಲ್ಲಿ ಸಕ್ಸಸ್ಫುಲ್ ಆಗಿರೋರನ್ನ ನೀವು ನೋಡಿದ್ರೆ ಅವ್ರು ಹೇಳೋದೆಲ್ಲ ಒಂದೇ ಮಾತು, ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ. ಯಾವತ್ತೇ ಇದ್ದರೂ ನಿಮಗೆ ದಿನ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು. ದಿನ ಇಷ್ಟು ಅವರ್ ಅಂತ ಆ ಕೆಲ್ಸಕ್ಕೆ ಡೆಡಿಕೇಟ್ ಮಾಡ್ತಾ ಇದ್ರೇನೆ ನೀವು ಸಕ್ಸಸ್ ಆಗೋದು. ಸೊ ಮೋಟಿವೇಶನ್ ಪ್ರತಿದಿನ ಇರುತ್ತೆ ಅಂದ್ಕೊಂಡ್ರೆ ಅದಿರಲ್ಲ. ರಿಯಾಲಿಟಿ ಫೇಸ್ ಮಾಡಿ, ಮೋಟಿವೇಶನ್ ಪ್ರತಿದಿನ ನಿಮಗಿರಲ್ಲ. ಸೊ ಕನ್ಸಿಸ್ಟೆಂಟ್ ಆಗಿರೋದೇ ನಿಮ್ಮ ದಾರಿ ಸಕ್ಸಸ್ ಆಗೋಕ್ಕೆ. ದಿಸ್ ಟು ಶೆಲ್ ಪಾಸ್. ಸೊ ಇದಂದರೆ ಏನು? ದಿಸ್ ಟು ಶೆಲ್ ಪಾಸ್ ಅಂದರೆ, ಯಾವುದೇ ಸಿಚುವೇಶನಲ್ಲಿ ನೀವಿದ್ದರೂ ಜೀವನದಲ್ಲಿ ಇವತ್ತು ನಾಳೆ ಬದಲಾಗ್ಬೋದು. ಚೇಂಜ್ ಇಸ್ ಕಾನ್ಸ್ಟೆಂಟ್. ಇವತ್ತಿರೋ ಸಿಚುವೇಶನ್ ನಿಮ್ಗೆ ನಾಳೆ ಇರಲ್ಲ. ಇವತ್ತು ಖುಷಿಯಾಗಿರ್ತೀರ, ನಾಳೆ ಡಿಪ್ರೆಸ್ಡ್ ಆಗಿರ್ತೀರ. ಇವತ್ತು ಡಿಪ್ರೆಸ್ಡ್ ಆಗಿರ್ತೀರ, ನಾಳೆ ಖುಷಿಯಾಗಿರ್ತೀರ. ಇವತ್ತು ನಿಮ್ಮ ಬಿಸ್ನೆಸ್ ಓಡ್ತಾ ಇರಲ್ಲ, ನಾಳೆ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗ್ಬೋದು. ಸೊ ಜೀವನದಲ್ಲಿ ಯಾವತ್ತು ಯಾವ ದಿನ ಹೆಂಗಿರುತ್ತೆ ಅನ್ನೋದು ಪರ್ಮನೆಂಟ್ ಅಲ್ಲ, ಎಲ್ಲ ಟೆಂಪರರಿ. ಇವತ್ತಿರೋದು ನಾಳೆ ಇರಲ್ಲ. ಸೊ ಇವತ್ತು ನೀವು ಕಾಲೇಜಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತೀರ. ಅದೇ ಇದೇ ಫ್ರೆಂಡ್ಸು ಕಾಲೇಜ್ ಮುಗಿದ್ಮೇಲೆ ಇದೇ ಥರ ಇರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ
ಒಂದೇನು ಅಂದರೆ ಜೀವನದಲ್ಲಿ ನೀವು ಯಾವುದೇ ಸಿಚುವೇಶನ್ಲಿದ್ದರೂ ದಿಸ್ ಟೂ ಶಲ್ ಪಾಸ್. ಅಂದರೆ ಇವತ್ತಿರೋ ಸಿಚುವೇಶನ್ ನೀವು ನಾಳೆ ಇರಲ್ಲ. ಸೊ ನೀವೇನಾದರೂ ದಿನ ಬೆಳಗ್ಗೆ ಎದ್ದೇಳೋದು, ಕೆಲಸಕ್ಕಿಲ್ಲ ಕಾಲೇಜ್ಗೆ ಹೋಗೋದು, ಸಂಜೆ ಆದಮೇಲೆ ಮನೆಗೆ ಬರೋದು, ರೀಲ್ಸ್ ತಳ್ಳೋದು, ಮಲಗೋದು. ತಿರ್ಗಾ ನಾಳೆ ಬೆಳಗ್ಗೆ ಎದ್ದೇಳು, ಕಾಲೇಜ್ಗೆ ಹೋಗು ಇಲ್ಲ ಕೆಲ್ಸಕ್ಕೆ ಹೋಗು, ಮನೆಗೆ ಬಾ, ರೀಲ್ಸ್ ತಳ್ಳು, ಮಲಗು. ಸೊ ಇದನ್ನು ನೀವು ದಿನ ಮಾಡ್ತಿದ್ದೀರಾ ಅಂದರೆ ಸೊ ನೀವು ಜೀವನನ ಜಸ್ಟ್ ಸರ್ವೈವ್ ಮಾಡ್ತಿದ್ದೀರಾ ಹೊರತು ಎಕ್ಸ್ಪೀರಿಯೆನ್ಸ್ ಮಾಡ್ತಿಲ್ಲ. ಸೊ ಲೈಫ್ ಈಸ್ ಎ ಜರ್ನಿ, ನಾಟ್ ಎ ಡೆಸ್ಟಿನೇಷನ್. ಸೊ ಈ ಲೈಫ್ ಅನ್ನೋ ಜರ್ನಿನ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕೇ ಹೊರತು ಸರ್ವೈವ್ ಆಗಬಾರ್ದು. ಸೊ ನೀವು ಜೀವನನ ಒಂದು ಸೈಕಲ್ ಆಗಿ ಜೀವನ ಮಾಡ್ತಿದ್ರೆ ಒಂದು ಲೈಫ್ ಸೈಕಲ್ ನಿಮ್ಮದು ಏನಿದೆ ಅದನ್ನು ಬ್ರೇಕ್ ಮಾಡಬೇಕು ಅಂದರೆ ಒಂದು ಸಣ್ಣ ಹ್ಯಾಬಿಟ್ಸ್ನ ಆ್ಯಡ್ ಮಾಡ್ಕೊಂಡು ಬನ್ನಿ. ಸೊ ಏನು ಅಂದರೆ ಏನಾದರೂ ಒಂದು ಸ್ಕಿಲ್ ಡೆವಲಪ್ ಮಾಡೋದು, ನಿಮಗೆ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಈ ಥರ ಏನೊಂದು ಸಣ್ಣ ಸಣ್ಣ ಹ್ಯಾಬಿಟ್ಸ್ನ ನೀವು ಬ್ರೇಕ್ ಮಾಡ್ಕೊಂಡ್ಬಂದರೆ ಆ್ಯಡ್ ಮಾಡ್ಕೊಂಡ್ಬಂದರೆ ನಿಮ್ಮ ಆ ಸೈಕಲ್ನಂತೂ ಬ್ರೇಕ್ ಆಗುತ್ತೆ. ಅದಾದಮೇಲೆ ನೀವು ಜೀವನನ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಟ್ರೈ ಡಿಫ್ರೆಂಟ್ ಥಿಂಗ್ಸ್. ಸಾಟರ್ಡೆ ಸಂಡೇ ಹೊರತು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅಥವಾ ಫ್ರೆಂಡ್ಸ್ ಎಲ್ಲಾದರೂ ಕರೆದ್ರೆ ಹೋಗೋದು, ಇಲ್ಲ ಅವ್ರ ಜೊತೆ ಕ್ರಿಕೆಟ್ ಆಡೋದು, ನೀವು ಜಿಮ್ಮಿಗೆ ಜಾಯ್ನ್ ಆಗೋದು. ನಿಮ್ಮ ಮೇಲೆ ನೀವು ಟೈಮ್ ಸ್ಪೆಂಡ್ ಮಾಡಿಕೊಂಡು ಡೆವಲಪ್ ಮಾಡ್ಕೊಳ್ಳೋದು, ನಿಮ್ಮನ್ನ ನೀವು ಡೆವಲಪ್ ಮಾಡ್ಕೊಳ್ಳೋದು. ಸೊ ಈ ಥರ ಒಂದು ಹ್ಯಾಬಿಟ್ಸ್ನ ಆ್ಯಡ್ ಬಂದರೆ ನೀವು ಆ ಸೈಕಲ್ನ ಬ್ರೇಕ್ ಮಾಡ್ತೀರಾ. ಸೊ ನಮ್ಗಿರೋದು ಒಂದೇ ಜೀವನ. ಪುನೀತ್ ರಾಜ್ಕುಮಾರ್ ಹೇಳ್ದಂಗೆ ಇರೋದೊಂದ್ ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ. ಇರೋದು ಒಂದೇ ಜೀವನ. ಎಂಜಾಯ್ ಮಾಡೋಣ, ಸರ್ವೈವ್ ಮಾಡೋದು ಬೇಡ. ಎಕ್ಸ್ಪೀರಿಯೆನ್ಸ್ ಮಾಡೋಣ, ಡಿಫ್ರೆಂಟ್ ಥಿಂಗ್ಸ್ನ ಟ್ರೈ ಮಾಡೋಣ. ಸೊ ನೀವು ಯಾವ ಆ ಡಿಫ್ರೆಂಟ್ ಥಿಂಗ್ಸ್ನ ಟ್ರೈ ಮಾಡಿದ್ದೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲ ನೀವು ಏನು ಜೀವನದಲ್ಲಿ ಪಾಠ ಕಲ್ತಿದ್ದೀರಾ 2025 ಇಲ್ಲ 2026 ಅಲ್ಲಿ ಏನು ಕಲ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.